ವೆಲ್ಕಮ್ ಟು ನಯನ ಹೋಮ್. ಇವತ್ತು ಟೊಮೊಟೊ ಚಟ್ನಿ ಮಾಡ್ಕೊಳ್ಳುವ ವಿಧಾನ ನೋಡ್ಕೊಳ್ಳುವ. ಇದಕ್ಕೊಂದು 10 ಟೊಮೊಟೊ ತೊಗೊಂಡಿದ್ದೇನೆ, ಮತ್ತು ಒಂದು 7 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೇನೆ, 2 ಹಸಿಮೆಣಸು ತೊಗೊಂಡಿದ್ದೇನೆ, ಸ್ವಲ್ಪ ಖಾರ ಇದ್ದ ಕಾರಣ 2 ತೊಗೊಂಡಿದ್ದೇನೆ, ಮತ್ತು 2 ನೀರುಳ್ಳಿ ತೊಗೊಂಡಿದ್ದೇನೆ. ಈಗ ಟೊಮೊಟೊ ಮತ್ತು ಬೆಳ್ಳುಳ್ಳಿ, 2 ಹಸಿಮೆಣಸು, 2 ನೀರುಳ್ಳಿ, ಇದನ್ನೆಲ್ಲ ದೊಡ್ಡ ದೊಡ್ಡ ಸೈಜ್ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಕಟ್ ಮಾಡಿ ಹಿಡ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಈಗ ತುಪ್ಪ ಹಾಕ್ಕೊಳ್ಬೇಕು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಈಗ ಅದನ್ನು ಫ್ರೈ ಮಾಡ್ಕೊಳ್ಬೇಕು, ನಿಧಾನ ಬೆಂಕಿಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದು ಅವಸರದಲ್ಲಿ ಕೆಲಸಕ್ಕೆಲ್ಲ ಹೋಗುವವರಿಗೆ ಈ ರೆಸಿಪಿ ಮಾಡಲಿಕ್ಕೆ ಸುಲಭ ಆಗ್ತದೆ. ಇದು ನೀರಿನಂಶ ಹೋಗುವವರೆಗೆ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು. ಇದೀಗ ಆಗಿದೆ. ಇದು ಸ್ವಲ್ಪ ತಣಿಲಿಕ್ಕೆ ಬಿಡುವ. ಇದೀಗ ತಣಿದಿದೆ, ಅದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಳ್ತಾನೆ. ಇದಕ್ಕೆ ನೀರು ಹಾಕ್ಕೊಳ್ಳುವ ಅವಶ್ಯಕತೆ ಇಲ್ಲ, ಆಲ್ರೆಡಿ ಟೊಮೆಟೊದಲ್ಲೇ ನೀರು ಇರ್ತದೆ. ಇದೀಗ ಆಗಿದೆ, ಇದನ್ನೀಗ ಪಾತ್ರೆಗೆ ಹಾಕ್ಕೊಳ್ಳುವ. ಇದೀಗ ಆಗಿದೆ. ಇದಕ್ಕೆ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಅಲ್ಲಿಗೆ ಚಟ್ನಿ ರೆಡಿ. ಒಗ್ಗರಣೆಗೆ ಎಣ್ಣೆ, ಉದ್ದಿನಬೇಳೆ, ಸಾಸಿವೆ, ಕರಿಬೇವು, 1-2 ತುಂಡು ಒಣಮೆಣಸು ಹಾಕಿದ್ದೇನೆ. ಒಗ್ಗರಣೆ ಆಗಿದೆ, ಚಟ್ನಿಗೆ ಹಾಕ್ಕೊಳ್ತೇನೆ. ಈಗ ಚಟ್ನಿ ರೆಡಿಯಾಗಿದೆ, ಟೊಮೆಟೊ ಚಟ್ನಿ. ಇದು ಅನ್ನದ ಜೊತೆ, ದೋಸೆ ಜೊತೆ ಒಳ್ಳೆಯದಾಗ್ತದೆ. ನಮ್ಮ ವಿಡಿಯೋ ಇಷ್ಟ ಆಗಿದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ.